ಕಾಫಿ ಟೀ ಬಿಸ್ನೆಸ್ಸಲ್ಲಿ ಒಳ್ಳೆ ಪ್ರಾಫಿಟ್ ಇದೆ ಅಂತ ಬರೀ ನಾವು ಕೇಳಿದ್ದಾಯಿತು. ಇವತ್ತು ನಿಮ್ಮ ಬಿಸ್ನೆಸ್ನ ನೋಡಿ ನಮ್ಗೆ ಖುಷಿ ಆಯಿತು. ಸರ್, ಯಾರನ್ನ ಬಿಸ್ನೆಸ್ ಮಾಡ್ತೀನಿ ಅನ್ನೋರಿಗೆ ಈ ಕಾಫಿ ಟೀ ಬಿಸ್ನೆಸ್, ಅದರಲ್ಲೂ ಎಸ್ಪೆಷಲಿ ನಿಮ್ಮದು ಸ್ಟೀಮ್ ವರ್ಕ್ ಆಗುತ್ತಲ್ಲ, ಈ ಬಿಸ್ನೆಸ್ ಮಾಡ್ತೀರ ಅಂದರೆ ಹೇಳಿ ಸರ್. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕಿಂತ ನೀವು ನಿಂತ್ಕೊಂಡು ಮಾಡಿದ್ರೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಆರಾಮಾಗಿ ಮಾಡ್ಬೋದು. ದಿನಕ್ಕೊಂದು 300 ಟೀ ಹೋಯ್ತು ಅಂತಂದರೆ ಒಂದು 3000 ಆಗುತ್ತೆ. ನೀವು 10 ರೂಪಾಯಿ ಟೀ ಮಾಡ್ತೀರಾ ಅಂದರೆ ಸೊ 400-500 ಟೀ ಆರಾಮಾಗಿ ಹೋಗುತ್ತೆ. ಒಂದು ಒಳ್ಳೆ ಏರಿಯಾದಲ್ಲಿ ಒಳ್ಳೆ ಲೊಕೇಶನಲ್ಲಿ ಮಾಡಿದ್ರೆ ಒಂದು 400 to 500 ಟೀ ಆರಾಮಾಗಿ ರನ್ ಮಾಡ್ಬೋದು. ಬೆಳಗ್ಗೆ ಬೇಗ ಓಪನ್ ಮಾಡಬೇಕಾದ್ರೆ ಬೆಳಗ್ಗೆನೇ ಓಪನ್, ಬೆಳಗ್ಗೆ ನೀವೆಲ್ಲ 8 ಗಂಟೆ 9 ಗಂಟೆ ಬಂದು ಓಪನ್ ಮಾಡಿದ್ರೆ ಯೂಸ್ ಇಲ್ಲ. ಅಟ್ಲೀಸ್ಟ್ ಮಾರ್ನಿಂಗ್ ಒಂದು 5-6 o'clock ಓಪನ್ ಮಾಡಿದ್ರೆ ನಿಮಗೆ ಅವಾಗಿಂದ ಕ್ರೌಡ್ ಸ್ಟಾರ್ಟ್ ಆಗುತ್ತೆ. ಸೊ ನೈಟ್ ಒಂದು 9:30-10 ಗಂಟೆವರೆಗೂ ನೀವು ಮಾಡ್ಬೋದು. ಲೊಕೇಶನ್ ಒಂದು ಸ್ವಲ್ಪ ಚೆನ್ನಾಗಿರೋದು ನೋಡ್ಕೊಂಡು ನೀವು ಮಾಡ್ಬೋದು. ಸರ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಈ ಥರ ಬೇಕಾಗಿದ್ರೆ ಎಷ್ಟಾಗುತ್ತೆ ಸರ್? 10x10 ಅಂಗಡಿಗೆ ಒಂದು 4 ಲಕ್ಷ ಇದು ಸ್ಟಾರ್ಟಿಂಗಲ್ಲಿ ಇರುತ್ತೆ ನಿಮಗೆ. ಸ್ಟಾರ್ಟಿಂಗ್ ಡೇಸ್ ತುಂಬ ದೊಡ್ಡದಾಗಿ ಮಾಡ್ಕೊತೀರ ಅಂದರೆ ಇನ್ನು ದೊಡ್ಡದಾಗಿ ಜಾಸ್ತಿ ಖರ್ಚು ಬರುತ್ತೆ. ನೋಡಿದ ತಕ್ಷಣ ನಿಮ್ಗೆ ಕೆಲವರು ತುಂಬ ಜನ ಹೇಳ್ತಾರೆ ಏನು ಒಂದು 50,000ದಲ್ಲಿ ಆಗಿದೆ ಅಂತ. 50,000ದಲ್ಲಿ ಆಗಲ್ಲ. ಬರೀ ಇದು ನೀವು ಕೌಂಟರ್ ತೊಗೊಳಕ್ಕೆ ಹೋದರೆ ಒಂದು 25,000 ಬೇಕು. ಒಂದು 6 ತಿಂಗಳಿಗೆ ಅಡ್ವಾನ್ಸು, ಒಂದು ಸ್ವಲ್ಪ ಕಾಸು ಏನಾದ್ರು ಎತ್ತಿಕ್ಬಿಟ್ರೆ ನಿಮಗೆ ಒಂದು ಸ್ವಲ್ಪ ಈಸಿಯಾಗಿ ನೀವು ರನ್ ಮಾಡ್ಬೋದು. ಇಲ್ಲ ಟೆನ್ಷನ್ ಆಗ್ತಾ ಇರುತ್ತೆ. ಸರ್, ಈ ಬಿಸ್ನೆಸ್ಸಲ್ಲಿ ಈ ತಪ್ಪು ಮಾಡಬೇಡಿ ಅಂತ ಏನೋ ಇತ್ತು ಅಂದರೆ ಏನು ಹೇಳ್ಬೋದು? ಒಂದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ. ಕಾಸು ಎಲ್ಲಿ ಎಷ್ಟು ಏನಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಬಿಸ್ನೆಸ್ ಮಾಡಬೇಡಿ ಸರ್. ಲೊಕೇಶನ್ ತುಂಬ ಇಂಪಾರ್ಟೆಂಟ್ ಇದಕ್ಕೆ. ನೀವು ಯಾವುದೋ ಒಳಗಡೆ ಮೂಲೆಯಲ್ಲಿ ಕೂತ್ಕೊಂಡ್ರಿ ಅಂತಂದರೆ ವರ್ಕ್ ಆಗಲ್ಲ. ಒಂದು ಸ್ವಲ್ಪ ಪೀಕ್ ಏರಿಯಾ ಅಂದರೆ ಕಾಲೇಜಸ್ಸು, IT ಕಂಪ್ನೀಸು ಅಥವಾ ಆಫೀಸು, ಒಂದು ಸ್ವಲ್ಪ ಜನ ಟೀ ಬಿಸ್ನೆಸ್ಗೆ ತುಂಬ ಒಳ್ಳೆ ಲೊಕೇಶನ್ನು ಹಂಗೆ ಅಂತ ಏನಿಲ್ಲ. ಅಟ್ಲೀಸ್ಟ್ ಸ್ವಲ್ಪ ಜನ ಓಡಾಡುವಂಥ ಏರಿಯಾದಲ್ಲಿ ನೀವು ಹಾಕಿದ್ರೆ ಒಂದು ರೀಸನೇಬಲ್ ಪ್ರೈಸಲ್ಲಿ ಒಂದು ಒಳ್ಳೆ ಟೇಸ್ಟ್ ಕೊಟ್ಟರೆ 2-3 ಮಂತ್ಸ್ ನಿಮ್ಗೆ ಸ್ಟ್ರಗಲ್ ಆಗುತ್ತೆ. ಒಂದು 6 ಮಂತಿಂದ ಒಂದು ಒಳ್ಳೆ ಪ್ರಾಫಿಟ್ನ ನೀವು ನೋಡ್ಬೋದು ಅಷ್ಟೇ. ಬಾಸ್ ವಾಲಾ, ಬಿ ದ ಬಾಸ್.